ಸಿಎಂ ರೋಡ್ ಶೋ ವೇಳೆ ಗನ್ ಹೊಂದಿದ್ದ ವ್ಯಕ್ತಿಯಿಂದ ಹಾರ, ಈ ಬಗ್ಗೆ ತೀವ್ರ ಚರ್ಚೆ. ಈ ಬಗ್ಗೆ ಏನಾದರೂ ಡಿಕೆಶಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಪ್ಯಾರಾ ಮಿಲಿಟರಿ ಹಾಕಿಸಿ ಎಂದಿದ್ಯಾರು? ಎಚ್ಡಿಕೆ ಹಾಗೂ ಡಿಕೆ ಬ್ರದರ್ಸ್ ಮಧ್ಯೆ ಮುಂದುವರೆದ ಮಾತಿನ ಸಮರ. ದಳಪತಿಗಳಿಗೆ ಮುಗಿಯದ ಪ್ರೀತಂ ತಲೆನೋವು, ದೂರು ಕೊಡೋದಕ್ಕೆ ಚಿಂತನೆ. ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಪರ ರಮ್ಯಾ ಪ್ರಚಾರ. ಯಾವಾಗಲಿಂದ ಮಂಡ್ಯದಲ್ಲಿ ಅಕ್ಕ ತಮ್ಮ ಒಂದಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಇನ್ನು ಸಂಸದ ಶ್ರೀನಿವಾಸ್ ಪ್ರಸಾದ್ ಮನವೊಲಿಸುವಲ್ಲಿ ಬಿಜೆಪಿ ಆಯಿತು ಸಕ್ಸಸ್. ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20 ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೋಡ್ ಶೋ ವೇಳೆ ಗನ್ ಹೊಂದಿದ್ದ ವ್ಯಕ್ತಿ ಹಾರ ಹಾಕಿದ್ದ ಪ್ರಕರಣ ತೀವ್ರ ಚರ್ಚೆಗೀಡಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಿಯಾಜ್ದನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ನಮ್ಮ ದೇವರಾಜ್ ಸಾಹೇಬರು ಮೇಲೆ ಬಾ ಅಂತ ಕರೆದರು, ಹಾಗಾಗಿ ವೆಹಿಕಲ್ ಹತ್ತಿದೆ. ಸಿಎಂ ಸಾಹೇಬರಿಗೆ ಹಾರ ಹಾಕದೆ ಅಂತ ರಿಯಾಜ್ ಹೇಳಿದ್ದಾರೆ. ನಂಗೆ ಜೀವ ಬೆದರಿಕೆ ಇರೋದ್ರಿಂದ ಗನ್ ಇಟ್ಕೊಂಡೇ ಹೊರಗಡೆ ಬರ್ತೀನಿ. ಸಿಎಂ ಸಾಬ್ ಮುಂದೆ ಗನ್ ಪ್ರದರ್ಶನ ಮಾಡಬೇಕು ಅಂತ ನನ್ನ ಉದ್ದೇಶ ಇರಲಿಲ್ಲ ಅಂತ ರಿಯಾಜ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ರಿಯಾಜ್ ಒಳ್ಳೆ ಹುಡುಗ, ಆತ ಉದ್ದೇಶಪೂರ್ವಕವಾಗಿ ಗನ್ ತಂದಿರಲಿಲ್ಲ ಅಂತ ಮಾಜಿ ಶಾಸಕ ಆರ್ ವಿ ದೇವರಾಜ್ ಹೇಳಿದ್ದಾರೆ. ಇನ್ನೊಂದೆಡೆ ಸಿಎಂ ರೋಡ್ ಶೋ ವೇಳೆ ಯಾವುದೇ ಭದ್ರತಾ ಲೋಪ ಆಗಿಲ್ಲ, ಅವರವರ ರಕ್ಷಣೆಗೆ ಗನ್ ಇಟ್ಕೊಂಡಿರ್ತಾರೆ ಅಂತ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಯಾರ್ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮೆನ್ಗಳು ಎಲ್ಲ ಹಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಭದ್ರತೆ? ಅವನಿಗೆ ಗನ್ ಲೈಸೆನ್ಸ್ ಹೋಲ್ಡರ್ ಅವನು. ಆಮೇಲೆ ಇದಕ್ಕೆ ಸ್ಪೆಷಲ್ ಪರ್ಮಿಷನ್ ತಗೊಂಡವನೆ ಅವನು. ನಾವು ಯಾರಾದರೂ ದುಷ್ಟರು ಮತ್ತು ಇನ್ನೊಂದು ಯಾರ ಕೆಳಕ್ ಮಾಡೋರಂಥವ್ರು ಇದ್ದರೆ ನಾವು ನಮ್ಗೆ ಗೊತ್ತಾರೆ ಇದು ಮಾಡ್ಬೋದು. ಅವ್ನು ಪಕ್ಕಾ ಕಾಂಗ್ರೆಸ್ಗೆ, ಅವ್ರ ತಂದೆ ಕಾಂಗ್ರೆಸ್, ಅವನು ಕಾಂಗ್ರೆಸ್. ನನಗೆ 3 ಎಲೆಕ್ಷನ್ ಕೆಲಸ ಮಾಡಿದ್ದಾರೆ. ಭಾಳ ಒಳ್ಳೆ ನೇಚರು, ಒಳ್ಳೆ ಹುಡುಗ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಪ್ಯಾರಾಮಿಲಿಟರಿ ನಿಯೋಜನೆ ಆಗಬೇಕು ಅಂತ ಬೆಂಗಳೂರು ಗ್ರಾಮಾಂತರ ಚುನಾವಣಾ ಉಸ್ತುವಾರಿ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ರು. ಭಯದ ವಾತಾವರಣ ಇರಬಾರ್ದು, ಭಯ ಇಲ್ಲದೆ ಜನ ಮತದಾನ ಮಾಡಬೇಕು, ಶಾಂತಿಯುತ ಮತದಾನ ಆಗಬೇಕು. ಪ್ಯಾರಾಮಿಲಿಟರಿ ದಳ ನಿಯೋಜನೆಗೆ ಕೇಳಿದ್ದೀವಿ ಅಂದ್ರು. ದೇಶದಲ್ಲಿ ಈಗ ಲೋಕಸಭಾ ರೂಪದಲ್ಲಿ ಧರ್ಮ ಅಧರ್ಮದ ಯುದ್ಧ ಆಗ್ತಾ ಇದೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ ಅಂತ ಭವಿಷ್ಯ ನೋಡಿದ್ರು. ಇದೇ ವೇಳೆ ಯಾರು ಕುಕ್ಕರ್ ತವ ಏನೇ ಹಂಚಿದ್ರು ವಿಸಿಲ್ ಕೂಗೋದು ಮಾತ್ರ ಮೋದಿ ಅಂದ್ರು. ಸ್ಪರ್ಧೆ ಬಗ್ಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಸಿಎನ್ ಮಂಜುನಾಥ್, ನಾನು ರಾಜಕೀಯಕ್ಕೆ ಬಂದಿದ್ದ ಆಕಸ್ಮಿಕ, ಉಭಯ ಪಕ್ಷದ ನಾಯಕರು ಚರ್ಚಿಸಿ ಕ್ಷೇತ್ರ ಕೊಟ್ಟಿದ್ದಾರೆ ಅಂದ್ರು. ಶಾಸಕ ಮುನಿರತ್ನ ಮಾತಾಡಿ, ಕಳೆದ ಬಾರಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ರಾಮನಗರ ಜಿಲ್ಲೆಯಲ್ಲಿ ಗೆದ್ದಿದ್ದಾರೆ. ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ ಇವರ ಕಾರ್ಡ್ಗಳನ್ನ ನಂಬಿಲ್ಲ, ಹೀಗಾಗಿ ಹೊಸ ಫಾರ್ಮುಲಾ ಕಂಡುಕೊಂಡಿದ್ದಾರೆ. ಸಣ್ಣ ಪ್ರಿಂಟರ್ ಮೂಲಕ ಸ್ಲಿಪ್ ಕೊಡ್ತಿದ್ದಾರೆ, ಜನಕ್ಕೆ ಆ ಸ್ಲಿಪ್ ಮೂಲಕ ಕುಕ್ಕರ್ ಆಮಿಷ ಕೊಡ್ತಿದ್ದಾರೆ, ಜೊತೆಗೆ ಮತ್ತೊಂದು ಕಾರ್ಡ್ ಕೊಡ್ತಿದ್ದಾರೆ, ಅದರಲ್ಲಿ ಮಹಿಳಾ ದಿನಾಚರಣೆ ಕ್ರೀಡೋತ್ಸವ ಅಂತ ಬರೆದಿದ್ದಾರೆ. ಈ ಸಲ ಜನ ಕಾಂಗ್ರೆಸ್ನವರ ಕಾರ್ಡ್ ನಂಬಲ್ಲ, ಜೀವ ಉಳಿಸಿದ ಡಾಕ್ಟರ್ ಕೈ ಹಿಡಿತಾರೆ ಜನ ಅಂತ ಹೇಳಿದ್ರು. ಆ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ ನ ಕೇಳುವಂಥದ್ದು ಒಂದು ಕೋರಿಕೆ ಆಗಿದೆ, ಅದನ್ನ ಮಾಡ್ತೀವಿ. ಐ ಆಮ್ ನಾಟ್ ಫೈಟಿಂಗ್ ದಿಸ್ ಎಲೆಕ್ಷನ್ ಅಲೋನ್. ಐ ಆಮ್ ಎನ್ NDA ಕ್ಯಾಂಡಿಡೇಟ್ ಕಂಟೆಸ್ಟಿಂಗ್ ಫ್ರಮ್ BJP. ಸೊ ದಿ ಎಂಟೈರ್ ಫೋರ್ಸ್ ಈಸ್ ವಿತ್ ಅಸ್. ಮತ್ತಿಗೆ 5,000 ರೂಪಾಯಿ ಕಾರ್ಡ್ ಕೂಡ ಕೊಟ್ಟಿದೆ. ಜನ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ಈಗಾಗಲೇ ಹೊಸ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದಾರೆ. ಪ್ರಿಂಟಿಂಗ್, ಆ ಪ್ರಿಂಟರ್ ಒಳಗೊಂದು ಸ್ಲಿಪ್ ಕೊಡೋದು, ಕುಕ್ಕರ್ ಬಾಕ್ಸ್ ಕೊಡ್ತೀವಿ. ಭಾಳಷ್ಟು ಆಸೆಗಳನ್ನ ಹುಟ್ಟಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಕೆ ಬ್ರದರ್ಸ್ ಮಧ್ಯೆ ಮಾತಿನ ಸಮರ ಮುಂದುವರೆದಿದೆ. ಕೇಂದ್ರದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೃಷಿ ಖಾತೆ ಕೊಟ್ಟರೆ ನಿಭಾಯಿಸುತ್ತೇನೆ ಅಂತ ಕುಮಾರಸ್ವಾಮಿ ನೀಡಿರುವ ಹೇಳಿಕೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಆಸೆಯನ್ನ ಯಾರು ಬೇಕಾದರೂ ಇಟ್ಕೊಳ್ಳಿ, ಕೃಷಿ ಸಚಿವರೇ ಯಾಕೆ, ವಿತ್ತ ಸಚಿವರೇ ಆಗಲಿ, ನಮ್ಮ ಅಭ್ಯಂತರವಿಲ್ಲ ಅಂತ ಡಿಕೆ ಕಾಲೆಳೆದಿದ್ದಾರೆ. ರಾಜ್ಯದಲ್ಲಿ 25, 30, 40 ಮಂದಿ ಗೆಲ್ಲುತ್ತೇವೆ, ಸರ್ಕಾರ ರಚಿಸುತ್ತೇವೆ ಅಂತೆಲ್ಲ ಕನಸು ಕಾಣ್ತಾ ಇದ್ದಾರೆ, ಕಾಣ್ಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಡಿಕೆಶಿ ಬೆನ್ನಲ್ಲೇ ಸಂಸದ ಡಿಕೆ ಸುರೇಶ್ ಕೂಡ ಕುಮಾರಸ್ವಾಮಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ರಾಮನಗರ ಜೊತೆಗೆ ನನ್ನದು ತಾಯಿ ಮಗುವಿನ ಸಂಬಂಧ ಅನ್ನೋ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಅತ್ತಿದ್ದಾಯ್ತಲ್ಲ, ಯುಗಾದಿ ಹಬ್ಬ ಮುಗಿಲಿ ಮಾತನಾಡ್ತೀನಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಆಸೆ ಯಾರು ಏನು ಬೇಕಾದ್ರೂ ಪಟ್ಕೊಳ್ಳಿ, ಕೃಷಿ ಸಚಿವರಾಗಲಿ, ವಿತ್ತ ಸಚಿವರಾಗಲಿ, ನಮ್ದೇನು ಅಭ್ಯಂತರ ಇಲ್ಲ. ಫಸ್ಟು NDAನೇ ಬರಲ್ಲ. NDA ಬರದೆ ಹೆಂಗಾಗ್ತದೆ? ಹತ್ತಿದ್ದಾಯ್ತಲ್ಲ, ಆಮೇಲೆ ಯುಗಾದಿ ಹಬ್ಬ ಆಗಲಿ, ಆಮೇಲೆ ಮಾತಾಡೋಣ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದಿದ್ದಾರೆ. ಆದರೆ ಹಾಸನದಲ್ಲಿ JDSಗೆ ಮಾಜಿ ಶಾಸಕ ಪ್ರೀತಂ ಗೌಡ ಮಗ್ಗಲು ಮುಳ್ಳಾಗಿದ್ದಾರೆ. ಪ್ರಚಾರಕ್ಕೂ ಬಾರದೆ ಬೆಂಬಲಿಗರಿಗೂ ಸೂಚನೆ ಕೊಡದೆ ಪ್ರೀತಂ ಗೌಡ ಆಟವಾಡ್ತಾ ಇದ್ದಾರೆ. ಪ್ರೀತಂ ಗೌಡ ನಡೆಯಿಂದ JDS ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದೆ. ಪ್ರಜ್ವಲ್ ರೇವಣ್ಣ ಜೊತೆಗೆ ಬಿಜೆಪಿ ನಾಯಕರ ಸಭೆ ಆದ ಬಳಿಕವೂ ಪ್ರೀತಂ ಗೌಡ ಉಲ್ಟಾ ಹೊಡಿತಾ ಇದ್ದಾರೆ. ಪ್ರೀತಂ ಗೌಡ ನಡೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಆಗ್ತಾ ಇದೆ. ಪ್ರೀತಂ ಗೌಡಗೆ ನೀವೇ ಪಾಠ ಹೇಳಿ ಅಂತ ಮತ್ತೆ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ತರಲು ದಳಪತಿಗಳು ನಿರ್ಧರಿಸಿದ್ದಾರೆ. ದಳಪತಿಗಳ ದೂರಿನ ಬಳಿಕ ಹೈಕಮಾಂಡ್ ಪ್ರೀತಂ ಗೌಡಗೆ ಏನ್ ಮಾಡುತ್ತೆ, ವಾರ್ನಿಂಗ್ ಕೊಡುತ್ತಾ, ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಸೂಚನೆ ಕೊಡುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ.
ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಸುಮಲತಾ ಬೆಂಬಲ ಸೂಚಿಸಿದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರಿಗೆ ಮಾಜಿ ಸಂಸದೆ ಕಮ್ ನಟಿ ರಮ್ಯಾ ಬಲ ತುಂಬಲಿದ್ದಾರೆ. ಸಂಸದರಾಗಿದ್ದ 6 ತಿಂಗಳಲ್ಲೇ ರಮ್ಯಾ ಜನಮನ್ನ ಗೆದ್ದಿದ್ರು. ರಮ್ಯಾರನ್ನ ಪ್ರಚಾರಕ್ಕೆ ಕರೆಸಿ ಮತದಾರರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆಯಂತೆ. ರಮ್ಯಾ ಜೊತೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಮಾತುಕತೆ ನಡೆಸಿದ್ದು, ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕ್ಯಾಂಪೇನ್ಗೆ ಬರಲು ರಮ್ಯಾ ಒಪ್ಪಿದ್ದು, ಮುಂದಿನ ವಾರ ಅಭ್ಯರ್ಥಿ ಜೊತೆ ಸ್ಯಾಂಡಲ್ವುಡ್ ಕ್ವೀನ್ ರೋಡ್ ಶೋವನ್ನು ನಡೆಸಲಿದ್ದಾರಂತೆ. ಸಂಸದೆ ಸುಮಲತಾ ಬಿಜೆಪಿ ಸೇರ್ಪಡೆಯಿಂದ ಬೆಂಬಲಿಗರು ಹಾಗೂ ಮಹಿಳಾ ಮತವನ್ನು ಸೆಳೆಯೋದಕ್ಕೆ ದೋಸ್ತಿ ನಾಯಕರು ಪ್ಲಾನ್ ಮಾಡಿದ್ದಾರಂತೆ. ಹಾಲಿ ಮಾಜಿ ಸಂಸದೆಯರು ಕಮ್ ನಟಿಯರಿಂದ ಮಂಡ್ಯ ಅಖಾಡ ಮತ್ತಷ್ಟು ಕಾವು ಪಡೆದುಕೊಳ್ಳುವುದರಲ್ಲಿ ಸಂಶಯ ಇಲ್ಲ. ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಕೂಡ ಎಂಟ್ರಿ ಆಗ್ತಾ ಇದ್ದಾರಂತೆ. ಏಪ್ರಿಲ್ 17 ಅಥವಾ 20ರಂದು ಮಂಡ್ಯದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಆಯೋಜಿಸಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯರಿಂದ ಒಂದು ದಿನ ಮತಬೇಟೆ ನಡೆಸಲಿದ್ದಾರೆ. ಅತ್ತ ಇನ್ನೊಂದು ದಿನ ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪರ ಸುಮಲತಾ ಪ್ರಚಾರಕ್ಕೆ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ವ್ಯಂಗ್ಯವಾಡಿದ್ದಾರೆ. ಅಕ್ಕ ತಮ್ಮ ಒಂದಾಗಿದ್ದಾರೆ, ನಾವ್ಯಾಕೆ ಮಾತನಾಡೋದು? ಕಳೆದ ಚುನಾವಣೆಯಲ್ಲಿ ಅಕ್ಕ ತಮ್ಮ ಒಂದಾಗಿದ್ದರೆ ಚೆನ್ನಾಗಿರೋದು. ಹೋದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿಲ್ಲ ಅಂತ ಸುಮಲತಾ ಹೇಳ್ತಾ ಇದ್ದಾರೆ. ನಾನೇ ಗೆದ್ದೆ ಅಂತಿದ್ದಾರೆ. ಅದು ಮುಗಿದ ಅಧ್ಯಾಯ. ಈಗ ತಮ್ಮನ ಪರ ಅಕ್ಕ ಇದ್ದಾರೆ. ಅವರ ಚುನಾವಣೆ ಅವರದ್ದು, ನಮ್ಮ ಚುನಾವಣೆ ನಮ್ಮದು. ಅಂಬರೀಷ್ ಅಣ್ಣನ ಅಭಿಮಾನಿಗಳ ರಕ್ತ, ದೇಹ, ಮನಸ್ಸು ಎಲ್ಲ ಕಾಂಗ್ರೆಸ್. ಅವರ ಅಭಿಮಾನಿಗಳು ಕಾಂಗ್ರೆಸ್ ಪರ ಇದ್ದಾರೆ. ಅಂಬರೀಷ್ ಬದುಕಿರುವವರೆಗೂ ಕಾಂಗ್ರೆಸ್ಸೇ ಆಗಿದ್ರು. ಕಳೆದ ಚುನಾವಣೆಯಲ್ಲಿ ಅಕ್ಕ ತಮ್ಮನ ನಡುವೆ ದಾಯಾದಿ ಕಲಹ ಮರ್ತೋಗಿದ್ದಾರ? ತಮ್ಮ ಅಕ್ಕನಿಗೆ ಕೊಟ್ಟ ಕಾಟವನ್ನ ಅಂಬಿ ಅಭಿಮಾನಿಗಳು ಮರಿತಾರಾ ಅಂತ ಪ್ರಶ್ನೆ ಮಾಡಿದ್ರು. ಅಕ್ಕ ತಮ್ಮ ಅಲ್ವಾ, ಮಾಡ್ತಾರೆ. ನಾವು ಯಾಕೆ ಅದ್ರ ಬಗ್ಗೆ ಮಾತಾಡೋದು? ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ. ಹೋದ ಚುನಾವಣೆಯಲ್ಲೇ ಒಂದಾಗಿದ್ರೆ ಚೆನ್ನಾಗಿರೋದು. ಈಗ ಒಂದಾಗಿದ್ದಾರೆ, ಮಾಡಲಿ. ಸುಮಲತಾ ಕೊಟ್ಟಿಲ್ಲ ಅಂತ ತಾನೇ ಹೇಳ್ತಾ ಇರೋದು. ನಾನೇ ಗೆದ್ದೆ ಅಂತ ಹೇಳ್ತಾ ಇದಾರಲ್ವ. ಯಾಕೆ ಈಗ ಮುಗಿದ ಅಧ್ಯಾಯ. ತಮ್ಮನ ಪರ ಅಕ್ಕ ಇದ್ದಾರೆ. ಅವ್ರ ಚುನಾವಣೆ ಅವ್ರದ್ದು, ನಮ್ಮ ಚುನಾವಣೆ ನಮ್ಮದು. ಸಂಸದ ಶ್ರೀನಿವಾಸ್ ಪ್ರಸಾದ್ ಮನವೊಲಿಸುವಲ್ಲಿ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಹುತೇಕ ಯಶಸ್ವಿಯಾಗಿದ್ದಾರೆ. ನಿನ್ನೆ ರಾತ್ರಿ ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರನ್ನ ರಾಧಾ ಮೋಹನ್ ದಾಸ್ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಕಳಿಸಿದ್ರು. ಈ ವೇಳೆ ಬಿಜೆಪಿಯನ್ನೇ ಬೆಂಬಲಿಸುವಂತೆ ಮತ್ತೆ ಮನವಿ ಮಾಡಿದ್ದಾರೆ. ಅಳಿಯ ನಂಜನಗೂಡಿನ ಮಾಜಿ ಶಾಸಕ ಹರ್ಷವರ್ಧನ್ಗೆ ಪಕ್ಷದಲ್ಲಿ ಉತ್ತಮ ಭವಿಷ್ಯ ಇದೆ. ನಿಮ್ಮ ರಾಜಕೀಯ ನಿವೃತ್ತಿಯ ವೇಳೆ ಕಾಂಗ್ರೆಸ್ ಬೆಂಬಲಿಸಬೇಡಿ ಅಂತ ದೂರವಾಣಿ ಮೂಲಕ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಾತುಕತೆ ನಡೆಸಿದ್ದಾರಂತೆ. ಬಿಜೆಪಿ ಹೈಕಮಾಂಡ್ ಮಾತಿಗೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಬಹುತೇಕ ಸಮ್ಮತಿ ನೀಡಿದ್ದಾರಂತೆ. ನಾನು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀನಿ ಅಂತ ಎಲ್ಲಿಯೂ ಹೇಳಿಲ್ಲ. ನನ್ನ ಮನೆಯಲ್ಲಿ ಕೆಲವರು ಕಾಂಗ್ರೆಸ್ ಸೇರಿದ್ದಾರೆ. ಅದು ಅವರ ವೈಯಕ್ತಿಕ ನಿರ್ಧಾರ ಅಂತ ಶ್ರೀನಿವಾಸ್ ಪ್ರಸಾದ್ ತಿಳಿಸಿದ್ದಾರಂತೆ. ಲೋಕಸಭಾ ಟಿಕೆಟ್ ಕೈ ತಪ್ಪಿದ್ರಿಂದ ಅಸಮಾಧಾನಗೊಂಡಿರುವ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಹೊಸ ಟಾಸ್ಕ್ ಅನ್ನ ಕೊಟ್ಟಿದೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಟಿಕೆಟ್ ಕೊಟ್ಟಿದ್ದಕ್ಕೆ ಸೋಮಣ್ಣ ಪರ ಪ್ರಚಾರ ಮಾಡದೆ ಸೆಡ್ಡು ಹೊಡೆದಿದ್ದ ಮಾಧುಸ್ವಾಮಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಉಸ್ತುವಾರಿ ಕೊಡುವ ಮೂಲಕ ಜವಾಬ್ದಾರಿ ಹೊರಿಸಿದ್ದಾರೆ. ಪ್ರೀತಂ ಗೌಡಗೂ ಹಾಸನದ ಬದಲು ವರಿಷ್ಠರು ಮೈಸೂರು ಚಾಮರಾಜನಗರ ಕ್ಷೇತ್ರದ ಉಸ್ತುವಾರಿ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲೇ ಅಸಮಾಧಾನಿತರಿರೋದ್ರಿಂದ ಅಭ್ಯರ್ಥಿ ಗೆಲುವಿಗೆ ಅಡ್ಡಿಯಾಗ್ತಾರೆ ಅನ್ನೋದನ್ನ ಅಂತಿರುವ ಬಿಜೆಪಿ ಹೈಕಮಾಂಡ್ ಹೊಸ ಟಾಸ್ಕ್ ಕೊಟ್ಟು ಅಸಮಾಧಾನಿತರ ಅಸಮಾಧಾನಕ್ಕೆ ಮುಲಾಮ್ ಹಚ್ಚಿದೆ. ಹುಬ್ಬಳ್ಳಿಯ ಕೇಶವಕುಂಜದಲ್ಲಿರುವ ಆರ್ಎಸ್ಎಸ್ ಕಚೇರಿಯಲ್ಲಿ ನಡೆದ ಯುಗಾದಿಯ ಸಂಭ್ರಮದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಪ್ರಹ್ಲಾದ್ ಜೋಶಿ ನಾಡಿನ ಜನತೆಗೆ ಯುಗಾದಿ ಶುಭಾಶಯವನ್ನು ಕೋರಿದರು. ಎಲ್ಲ ಕ್ಷೇತ್ರದಲ್ಲಿ ತನ್ನ ವೈಚಾರಿಕ ತಳಹದಿಯಲ್ಲಿ ಅಧಿಪತ್ಯವನ್ನು ಆರ್ಎಸ್ಎಸ್ ಮುಂದುವರಿಸ್ತಾ ಇದೆ. ಆರ್ಎಸ್ಎಸ್ ಸ್ಥಾಪನೆಯಾದಾಗ ನಿರ್ಲಕ್ಷ್ಯ ಮಾಡಿದ್ರು, ಬಳಿಕ ವಿರೋಧ ಮಾಡಿದ್ರು. ಇದನ್ನ ಮೀರಿ ಸಂಘಟನೆ ಪ್ರಬಲವಾಗ್ತಾ ಇದೆ. ಹೀಗಾಗಿ ಇದನ್ನು ಸಹಿಸದೆ ಹತಾಶೆಯಿಂದ ದ್ವೇಷ ಮಾಡ್ತಾ ಇದ್ದಾರೆ ಅಂತ ಅಂದರು. ಧಾರವಾಡ ಜಿಲ್ಲೆಯಲ್ಲಿ ಬಿಜೆಪಿ ಬಹಳಷ್ಟು ಪ್ರಬಲವಾಗಿದೆ. ರಾಷ್ಟ್ರೀಯತೆ ಮತ್ತು ದೇಶದ ಹಿತಕ್ಕಾಗಿ ನಡೆಯುತ್ತಿರುವ ಚುನಾವಣೆ. ತನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದರು. ಈ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಆರಂಭದಲ್ಲಿ ಸಂಘವನ್ನ ನಿರ್ಲಕ್ಷಿಸ್ತಾ ಇದ್ರು. ಆನಂತರ ಸಂಘವನ್ನ ನಿರ್ಲಕ್ಷಿಸ್ತಾ ಇರೋ ಸಂಘವನ್ನ ಈಗ ವಿರೋಧ ಮಾಡಕ್ಕೆ ಶುರು ಮಾಡಿದ್ದಾರೆ. ಆದರೆ ವಿರೋಧ ನಡೀತಾ ಇಲ್ಲ ಅನ್ನೋ ಕಾರಣಕ್ಕೆ ಹತಾಶೆಯಿಂದ ಈಗ ದ್ವೇಷ ಮಾಡಕ್ಕೆ ಶುರು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಣಕ್ಕಿಳಿದಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಗೆಲುವಿಗೆ ಬೆಳಗಾವಿಯಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಯೋಜಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಲಕ್ಷ್ಮೀ ಹೆಬ್ಬಾಳ್ಕರ್, ಬಿಜೆಪಿಯವರಿಗೆ ಶೆಟ್ಟರ್ ಅಡ್ರೆಸ್ ಕೇಳಿದರೆ ಸುರೇಶ್ ಅಂಗಡಿ ಮನೆ ಅಡ್ರೆಸ್ ಹೇಳ್ತಾರೆ ಅಂತ ಶೆಟ್ಟರ್ ಹೊರಗಿನವರು ಅಂತ ಒಪ್ಪಿಕೊಂಡ್ರು ಅಂತ. ಮೃಣಾಲ್ ಕಳೆದ 6 ವರ್ಷದಿಂದ ಸಮಾಜ ಸೇವೆಯಲ್ಲಿದ್ದಾನೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಗೆಲ್ಲಿಸಬೇಕು. ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಜನರೇ ಮನೆ ಮಗ ಅಂತ ಹೇಳಿ ಒಪ್ಪಿಕೊಂಡು ಚುನಾವಣೆ ನಡೆಸುತ್ತಿದ್ದಾರೆ. ಪಕ್ಷದಲ್ಲಿನ ಭಿನ್ನಾಭಿಪ್ರಾಯ ಕಂಡು ಶೆಟ್ಟರ್ ಅವರಿಗೆ ಭ್ರಮ ನಿರಸನ ಆಗಿದೆ. ಅದಕ್ಕಾಗಿ ಅವರು ಇಲ್ಲಸಲ್ಲದ ಬಾಲಿಶ ಹೇಳಿಕೆ ನೀಡುತ್ತಾ ಇದ್ದಾರೆ ಅಂತ ಹೇಳಿದರು. ಈ ಚುನಾವಣೆ ಮುಗಿದ ಮೇಲೆ ಬಿಜೆಪಿಯ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ರಾಜೀನಾಮೆ ನೀಡಲಿದ್ದಾರೆ ಅಂತ ಬಿಜೆಪಿಯ ಯತ್ನಾಳ್ ಈಶ್ವರಪ್ಪ ಹೇಳ್ತಾ ಇದ್ದಾರೆ ಅಂತ ಹೇಳಿದರು. ಬಹುಶಃ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಭ್ರಮ ನಿರಸನ ಆಗಿದೆ. 6 ಬಾರಿ MLA ಆದಂಥವ್ರು
ವಿರೋಧ ಪಕ್ಷದ ನಾಯಕಾಗಿ ಕೆಲಸ ಮಾಡಿದಂಥವ್ರು, ರಾಜ್ಯದ ಅತ್ಯುನ್ನತ ಸ್ಥಾನ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಆದರೆ ನನಗೆ ಆಶ್ಚರ್ಯ ಅನಿಸುತ್ತೆ ಅವ್ರಿಂಥ ಹೇಳಿಕೆ, ಬಾಲಿಶ ಹೇಳಿಕೆ ಹಗಲ್ಗನಸು ಕಾಣ್ತಾ ಇದ್ದಾರೆ. ಬಹುಶಃ ಅವ್ರ ಪಕ್ಷದ ನಾಯಕರುಗಳು ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರಲ್ಲ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ ಅಂತ. ಸೊ ಬಿ ಜೆ ಪಿಯ ನಾಯಕರುಗಳೇ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ. ಅಡ್ರೆಸ್ ಎಲ್ಲಿದೆ, ಅವರು ನಮ್ಮ ಬೆಳಗಾವಿನಲ್ಲಿ ಬೇರೆ ಮನೆ ಅದು ಅಂತ ಹೇಳ್ತಾಯಿದ್ರು. ಅದಕ್ಕೆ ಅಡ್ರೆಸ್ ಕೇಳಿದ್ವಿ. ಈಗ ಅವ್ರು ಬೀಗರ ಮನೆಯೇ ಅವ್ರ ಅಡ್ರೆಸ್ ಅಂತ ಅವರೇ ಒಪ್ಕೊಂಡಿದ್ದಾರಲ್ಲ, ಇನ್ನು ನಾನೇನು ಸಾಬೀತು ಮಾಡಲಿ? ರಾಯಚೂರು ಲೋಕ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯ್ಕ್ಗೆ ಟಿಕೆಟ್ ವಂಚಿತರ ಅಸಮಾಧಾನದ ಜೊತೆಗೆ ಕಾರ್ಯಕರ್ತರ ಆಕ್ರೋಶ ಸಹ ಎದುರಾಗಿದೆ. ಕವಿತಾಳದ ಕಲ್ಮಠಕ್ಕೆ ಶ್ರೀಗಳ ಆಶೀರ್ವಾದ ಪಡೆಯಲು ಭೇಟಿ ನೀಡಿದ್ದ ವೇಳೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ನಮ್ಮ ನೆನಪಾಗುತ್ತಾ ಅಂತ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಮ್ಮ ಭಾಗಕ್ಕೆ ಮತ್ತು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಯಾವುದೇ ಕೊಡುಗೆ ಇಲ್ಲ. ಕವಿತಾಳ ಮೇಲೆ ನಿಮ್ಮ ಊರಿಗೆ ಹೋಗ್ತೀರಿ, ಆದರೆ ಒಂದು ಬಾರಿಯೂ ಕಾರಿಂದ ಇಳಿದು ಜನರ ಕಷ್ಟವನ್ನ ಕೇಳಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಾರ್ಯಕರ್ತರ ಆಕ್ರೋಶಕ್ಕೆ ವಿಚಲಿತರಾದ ರಾಜಾ ಅಮರೇಶ್ವರ್ ನಾಯ್ಕ್ ಕೈ ಮುಗಿದು ಮುಂದೆ ನಡೆದಿದ್ದಾರೆ. ಕಾರ್ಯಕರ್ತರ ಗದ್ದಲ ಹೆಚ್ಚಾಗಿದ್ದಕ್ಕೆ ಮಾಜಿ ಶಾಸಕ ಗಂಗಾಧರ್ ನಾಯ್ಕ್ ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ದಾಖಲೆ ಇಲ್ಲದ ನಗದು ಚಿನ್ನಾಭರಣಗಳು ಪತ್ತೆಯಾಗ್ತಲೇ ಇದೆ. ಇವತ್ತು ಕೂಡ ತಮಿಳುನಾಡು ಕರ್ನಾಟಕ ಗಡಿ ಭಾಗದ ಹೊಸೂರು ಕರ್ನೂರು ಚೆಕ್ ಪೋಸ್ಟ್ ಬಳಿ ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳ ತಪಾಸಣೆ ವೇಳೆ ಸೂಕ್ತ ದಾಖಲೆ ಇಲ್ಲದೆ ತೆಗೆದುಕೊಂಡು ಹೋಗ್ತಾ ಇದ್ದ 25 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ಹೊಸೂರಿನಿಂದ ಕರ್ನೂರು ಮಾರ್ಗವಾಗಿ ರಾಜೇಂದ್ರನ್ ಅನ್ನೋರು ದ್ವಿಚಕ್ರ ವಾಹನದಲ್ಲಿ ತಗೊಂಡು ಬರ್ತಾ ಇದ್ರು. ಈ ವೇಳೆ ಬೈಕ್ ತಡೆದು ತಪಾಸಣೆ ನಡೆಸಿದಾಗ ಬ್ಯಾಗ್ನಲ್ಲಿ ಹಣ ಪತ್ತೆಯಾಗಿದೆ. 25 ಲಕ್ಷ ಪತ್ತೆಯಾದ ಬೆನ್ನಲ್ಲೇ ಹಣದ ಮೂಲದ ಬಗ್ಗೆ ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ.